ನಮಸ್ಕಾರ ಸ್ನೇಹಿತರೆ, ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮ ಹತ್ರ ಆ್ಯಕ್ಚುಲಿ ಕಸ್ಟಮರ್ ಬಂದಿದ್ದರು. ಅವ್ರ ಹತ್ರ ಆಲ್ರೆಡಿ ಸ್ವರಾಜ್ ಕೂಡ ಇದೆ, ಮಹೇಂದ್ರ ಕೂಡ ಇದೆ. ಸೊ ಅವರು ನಮಗೆ ಆ್ಯಕ್ಚುಲಿ ಏಸ್ದು ಡೆಮೋ ಕೇಳ್ತಾಯಿದ್ರು. ಸೊ ಬೇಸಿಕ್ಲಿ ನಮ್ಮ ಹತ್ರ ಇವಾಗ 350 ತಂದಿದ್ದೀವಿ, ಡುವೆಲ್ ಕ್ಲಚ್ ಗಾಡಿ, 40 HP. ಬರೀ 40 HP ಗಾಡಿಗೆ ನಾವು 6 ಸ್ಪೀಡ್ ರೋಟಾವೇಟ್ರ್ ಹಾಕ್ಬಿಟ್ಟು, ಅದು ಸಿಂಗಲ್ ಸ್ಪೀಡ್ ರೋಟಾವೇಟ್ರು, ಅದು ಹಾಕಿ ಚೆಕ್ ಮಾಡ್ತಾಯಿದ್ದೀವಿ. ಬನ್ನಿ ಕಸ್ಟಮರ್ ಫೀಡ್ಬ್ಯಾಕ್ ನೋಡೋಣ, ಫೀಲ್ಡಲ್ಲಿ ಗಾಡಿ ಹೇಗೆ ಅಡ್ಡಾಡ್ತಾಯಿದೆ ಆ ಡೆಮೋ ಚೆಕ್ ಮಾಡೋಣ. ಅದ್ರ ಜೊತೆಗೆ ಈ ವಿಡಿಯೋನ ಸಮಾಪ್ತಿ ಮಾಡೋಣ. ಬನ್ನಿ ಸ್ನೇಹಿತರೆ. ಸೊ ಫೈನಲಿ ನಾವು ಶಕ್ತಿಮಾನ್ 6 ಫೀಟ್ ರೋಟಾವೇಟರ್ನ ಗಾಡಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಗಾಡಿಗೆ ಕನೆಕ್ಟ್ ಮಾಡಿ ಇವಾಗ ರೈತರು ಗಾಡಿದ ಕೆಪಾಸಿಟಿ ಹೇಗಿದೆ, ಪಿಕಪ್ ಹೇಗಿದೆ, ರೋಟಾವೇಟ್ರಲ್ಲಿ ಗಾಡಿ ಅಡ್ಡಾಡುತ್ತೋ ಇಲ್ಲೋ, ಸೊ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಬನ್ನಿ ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಳ್ಳೋಣ, ರೋಟಾವೇಟ್ರ್ ಪರ್ಫಾರ್ಮೆನ್ಸ್ ನೋಡೋಣ. ಆಮೇಲೆ ಯಾವ್ದ್ರಿ ಜಗತ್ತಲ್ಲ, ಅದಕ್ಕೆ ನೋಡ್ರಿ ಗಾಡಿ ಜಗತ್ತೈತೆ, ತಾಕತ್ತೈತಿ. ಆ್ಯಕ್ಚುಲಿ 40 HP 5 ಫೀಟ್ ರೋಟಾವೇಟ್ರ್ ಅಷ್ಟೇ ಹಾಕಬೇಕು. ಆದರೂ 6 ಫೀಟ್ ಯಾಕೆ ಹಾಕ್ಬಿಟ್ಟಿವಿ, ನಮ್ಮ ಗಾಡಿ ಬಂದು ನಮ್ಮ ನಂಬಿಕೆ ಐತಿ. ಹೆವಿ ತಾಕತ್ತೈತ್ರಿ, ಅಷ್ಟೇ ಆವ್ರೇಜ್ ಐತಿ, ಅಷ್ಟೇ ಪಿಕಪ್ ಐತಿ ಗಾಡಿ ಒಳಗೆ. ಥರ್ಡ್ ಗೇರ್ನ ಹೊಡಕತ್ತಾರೆ ಈಗ ಅವರು, ಕಟ್ಟಾಗಂಗಿಲ್ಲ. ಅವರು ತಾಕತ್ ಚೆಕ್ ಮಾಡಕತ್ತಾರ, ಗಾಡಿ ಬಂದು ಬೀಳುತ್ತೆ ಏನೋ, ಲೋಡ್ ತೊಗೊಳ್ತಾ ಏನೋ, ಟಾಪಾಗಿ ಹೊಡೆದ್ರು ಅಡ್ಡಾಡುತ್ತೆ ಗಾಡಿ. ಬರೀ 40 HP ಗಾಡಿ. ಸೊ ಗೈಸ್, ಇವರು ಆ್ಯಕ್ಚುಲಿ ಟಾಪ್ ಅಂದರೆ 4th ಗೇರ್ ಹಾಕ್ಬಿಟ್ಟು ರೋಟಾವೇಟ್ರ್ ಹೊಡಿತಾ ಇದ್ದಾರೆ, ಅಂದರೆ ಗಾಡಿ ಕೆಪಾಸಿಟಿ ಚೆಕ್ ಮಾಡೋಕ್ಕೆ. ಸೊ ಬೇಸಿಕ್ಲಿ ನಾವು ರೋಟಾವೇಟ್ರ್ ಯೂಸ್ ಮಾಡಿದ್ರೆ ಲೋಡ್ ಗೇರು, ಸೆಕೆಂಡ್ ಗೇರು, ಅದನ್ನು ಮಿನಿಮಮ್ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸೊ ಅದು ಆ್ಯಕ್ಚುಲಿ ಕಂಪ್ನಿ ಪ್ರಿಫರೆನ್ಸು. ಆಮೇಲೆ ನಾರ್ಮಲಾಗಿ ನೆಲ ನೀಟಾಗಿ ಕಟ್ಟಾಗಬೇಕಂದ್ರೆ ಲೋಡ್ ಗೇರು, ಸೆಕೆಂಡ್ ಗೇರೇ ಯೂಸ್ ಮಾಡ್ಕೋಬೇಕು. ಬಟ್ ಇವರು ಗಾಡಿ ತಾಕತ್ ಚೆಕ್ ಮಾಡೋಕ್ಕೆ ಮಾತ್ರ ಲೋಡ್ ಹಾಕಿದ್ದಾರೆ. ಓಕೆ, ಕ್ಲಚ್ ಫುಲ್ ತೊಳಿರಿ, ಡಬಲ್ ಕ್ಲಚ್ ಇದು. ಹಾಂ, ಸೊ ಆ್ಯಕ್ಚುಲಿ ಡಬಲ್ ಕ್ಲಚ್ ಏನಲ್ಲಿ ಏನಂದರೆ, ನೀವು ಅರ್ಧ ಕ್ಲಚ್ ತುಳಿದಾಗ ಗಾಡಿ ಟ್ರಾನ್ಸ್ಮಿಷನ್ ಸ್ಪೀಡ್ ನಿಲ್ಲುತ್ತೆ, ಆಮೇಲೆ ಫುಲ್ ಕ್ಲಚ್ ತುಳಿದಾಗ ರೋಟಾವೇಟ್ರ್ ಟ್ರಾನ್ಸ್ಮಿಷನ್ ನಿಲ್ಲುತ್ತೆ. ಸೊ ಡ್ಯುಯಲ್ ಕ್ಲಚ್ನಿಂದ ಏನು ಬೆನಿಫಿಟ್ಸ್ ಅಂದರೆ, ಸೊ ನಿಮಗೆ ಟ್ರಾನ್ಸ್ಮಿಷನ್ಗೋಸ್ಕರ ಬೇರೆ ಕ್ಲಚ್ ಇರುತ್ತೆ, ಆಮೇಲೆ ರೋಟಾವೇಟ್ರಿಗೋಸ್ಕರ ಬೇರೆ ಕ್ಲಚ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕ್ಲಚ್ ಯೂಸೇಜ್ ಆಮೇಲೆ ಕ್ಲಚ್ದು ಬಾಳಿಕೆ ಏನಿರುತ್ತೆ, ಸೊ ಅದು ಜಾಸ್ತಿ ಬರುತ್ತೆ.
ಸೊ ಗಾಡಿ ಬರೀ 8 to 9 RPM ಅಲ್ಲಿ ಓಡ್ತಾ ಇದೆ. ಸೊ ಒಳ್ಳೆ ತಾಕತ್ತು ಕೊಡ್ತಾ ಇದೆ. 10 RPM ಇದ್ರೂ ನಿಮ್ಗೆ ಎಲ್ಲೂ ಡ್ರಾಪೇಜ್ ಇಲ್ಲ. ಸೊ ಗಾಡಿ ಇವಾಗ ಲೋಡ್ ಗೇರ್ 3rd ಇದೆ. ಸೊ ಅದರ ಜೊತೆಗೆ RPM ಡ್ರಾಪೇಜ್ ನೋಡಿದ್ರೆ RPM ಏನು ಡ್ರಾಪ್ ಆಗ್ತಾ ಇಲ್ಲ ಗಾಡಿದು, ಒಟ್ಟ ಡ್ರಾಪ್ ಇಲ್ಲ. RPM ಲೋಡ್ ಗೇರ್ 3rd ಹಾಕಿದ್ರು ನಮ್ಮ ಗಾಡಿ ಚೂರು ಕೂಡ RPM ಡ್ರಾಪ್ ಆಗ್ತಾ ಇಲ್ಲ. ಸೊ ಗಾಡಿ ಪರ್ಫಾರ್ಮೆನ್ಸ್ ನೋಡ್ಬೋದು. ಬರೀ 40 HP ಗಾಡಿಗೆ 6 feet ರೋಟೋವೇಟರ್ ಹೊಡಿತಾ ಇದ್ದೀವಿ. ಸೊ ಇದು ನಮ್ಮ ಗಾಡಿಯ ಪರ್ಫಾರ್ಮೆನ್ಸ್. ಸೊ ತುಂಬ ರೈತ ಹೇಳ್ತಾ ಇರ್ತಾರೆ ಏಸ್ ಹೊಸ ಪ್ರಾಡಕ್ಟು. ಆ್ಯಕ್ಚುಲಿ ಏಸ್ ಕಂಪ್ನಿನಲ್ಲಿ ಅತಿ ಚಿಕ್ಕ ಪ್ರಾಡಕ್ಟ್ ಅಂದರೆ ಟ್ರ್ಯಾಕ್ಟ್ರು. ಮಿಕ್ಕಿದ ಕ್ರೇನ್ಸು, ಬ್ಯಾಕ್ವೆಲ್ಡರ್ಸು, ಈ ಥರ ಎಲ್ಲ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸಲ್ಲಿ ಏಸ್ ನಂಬರ್ 1. ನಾಟ್ ಓನ್ಲಿ ಇನ್ ಇಂಡಿಯಾ, ಇಡೀ ಏಷ್ಯಾದಲ್ಲೇ ನಂಬರ್ 1 ಬ್ರ್ಯಾಂಡ್. ಗಾಡಿ ಬರ್ತಾ ಇರೋದು 4th ಗೇರಲ್ಲಿ, ಟಾಪ್ ಗೇರಲ್ಲಿ ಕೂಡ ನೀವು ನೋಡ್ಬೋದು. ಗಾಡಿದು ಒಂಚೂರು ಫೈರಿಂಗಲ್ಲಿ ಡಿಫ್ರೆನ್ಸ್ ಇಲ್ಲ. ಗಾಡಿ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ಸೊ 4th ಗೇರಲ್ಲಿ ಇದ್ರೂ ಕೂಡ ಗಾಡಿ ಒಂಚೂರು ಹೊಗೆ ನೋಡಿ, ಒಂಚೂರು ಹೊಗೆ ಬರ್ತಾ ಇಲ್ಲ. ಅಂದರೆ ಗಾಡಿ ಒಂಚೂರು ಲೋಡ್ತೋ ಅಂತ ಇಲ್ಲ, ಅಷ್ಟು ಈಸಿಯಾಗಿ ಗಡ್ಡಾಡ್ತದೆ ಟಾಪ್ ಗೇರಲ್ಲೇ. ಅದು ಬರೀ 40 HP ಟ್ರ್ಯಾಕ್ಟರ್. ನೋಡಿ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಾಡಿದು. ಸೊ ಗಾಡಿ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಗಾಡಿ ತನ್ನ ಪರ್ಫಾರ್ಮೆನ್ಸ್ ಏನೋ, ತನ್ನ ಕೆಪಾಸಿಟಿ ಏನೋ ರೈತರಿಗೆ ಕೊಡ್ತಾ ಇದೆ. ಈ ಗಾಡಿ ಎಷ್ಟು ತಾಕತ್ತಿದೆಯಲ್ಲ ಅಷ್ಟೇ ಒಳ್ಳೆ ಮೈಲೇಜ್ ಕೂಡ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಕಸ್ಟಮರ್ ಫೀಡ್ಬ್ಯಾಕ್, ಆ್ಯಕ್ಚುಯಲ್ ಕಸ್ಟಮರ್ ಫೀಡ್ಬ್ಯಾಕ್ನಿಂದ ಬಂದಿರೋ ಫೀಡ್ಬ್ಯಾಕ್ಸ್. ಈಗ ಹಾಕಿ ಈಗ ನೋಡಿದ್ರಿ, ಈಗ ಹಿಂಗೆ ವ್ಯವಹಾರ ಮಾಡ್ರಿ. ಹೌದಾ ನೋಡ ನೋಡಿ ಸ್ನೇಹಿತರೆ, ಸೈಲೆನ್ಸರ್ ಪೈಪ್ನಿಂದ ಒಂಚೂರು ಹೊಗೆ ಇಲ್ಲ. ಗಾಡಿ ಫುಲ್ಲು ಲೋಡಲ್ಲೇನೆ ಅಡ್ಡಾಡ್ತಾ ಇದ್ರು ಒಂಚೂರು ಹೊಗೆ ಕೂಡ ನಿಮಗೆ ಕಾಣಿಸ್ತಾ ಇಲ್ಲ. ಹೆಂಗ ಅನಿಸ್ತು ಪರ್ಫಾರ್ಮೆನ್ಸ್ ಗಾಡಿದ? ನಂಬರ್ 1 ಗಾಡಿ. ಆಕ್ಚುಲಿ ಒಂಚೂರು ಹೋಗಿಕ್ಕಿಲ್ಲ ಗಾಡಿ. ಬರೀ 10 RPM ಅಲ್ಲಿ ಒಳಗೂ RPM ಡ್ರಾಪ್ ಇಲ್ಲ. ಗಾಡಿ ತಾಕತ್ತು ಎಲ್ಲೂ ಬಿಡಕತ್ತಿಲ್ಲ, ಹೊಗಿನೂ ಕಿತ್ತಾಕತ್ತಿಲ್ಲ. ಬರೀ 10 RPM ಅಲ್ಲಿ, ಬರೀ 40 HP ಗಾಡಿ, 6 feet ರೋಟೋವೇಟರ್. ಅದು ಟಾಪ್ ಲೋಡ್ ಟಾಪ್ ಗೇರ್ ಅಲ್ಲಿ. ಈಗ ಬರ್ತಾ ಬರ್ತಾ ನಿಮ್ಗೆ ಇನ್ನ ಪಿಕಪ್ ಇಂಪ್ರೂವ್ ಆಗುತ್ತಾ, ಮೈಲೇಜ್ ಇಂಪ್ರೂವ್ ಆಗುತ್ತಾ. ಫಸ್ಟ್ ಇವಾಗ ಪಿಸ್ಟನ್ ಗಳೆಲ್ಲ ಫ್ರೆಶ್ ಇರ್ತಾವಲ್ಲ, ಫುಲ್ ಹೀಟ್ ಇರುತ್ತೆ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ. ಈ ಮೇಘ ಮತ್ತೆ ಕೋಲಿ ಬರೀ 40 HP ಗಾಡಿ. ಇದ್ರ ಜೊತೆ ಕಂಪೇರ್ ಮಾಡ್ಬೇಕಂದ್ರೆ ನೀವು 735 ತಗೋಬೇಕು. ಇದ್ರೊಳಗ ಯಾವ್ದು ಸ್ವರಾಜ್ ಒಳಗ ಸಾಕು. ಈ ನಮ್ಮ ಟಾಪ್ ಮೈಲೇಜು ಅಷ್ಟೇ ಬೆಸ್ಟ್ ಐತ್ರಿ ಗಾಡಿದು. ಬೆಸ್ಟ್ ಐತೆ, ಆವರೇಜ್ ನಿಮ್ಗೆ 2.5 3 ಬರುತ್ತೆ. ಸೇಮ್ ನೀನು RPM ಮ್ಯಾಗ ಇರ್ತದ. ನೀನು ಏನಾಗ ಹೊಡದಂದ್ರ ಲೋಡ್ ತಗೊಂಡು ಕುಡಿಯೋದೆ. ನೀನು ಒಂದು ಲೆವೆಲ್ ಒಳಗೆ ಹೋದ್ರಂದ್ರ ಸೇಫ್ಟಿ ಐತೆ. ಸೈಡ್ ಇರ್ತದ, ಕೆಲವು ಗಾಡಿ ಒಳಗೆ ಸೈಡ್ ಇರ್ತದ. ಆಮೇಲೆ ನಮ್ದ್ರಲ್ಲಿ ಏನಂದ್ರ ಬೇರೆ ಗಾಡಿಗಳಲ್ಲಿ ಪವರ್ ಸ್ಟೇರಿಂಗ್ ಆಯಿಲ್ ಇಂಜಿನ್ ಇಂದ ತಗೊಂಡಿರ್ತಾರ. ನಮ್ದ್ರಾಗ ಏನಿರ್ತದ, ಪವರ್ ಸ್ಟೇರಿಂಗ್ ಆಯಿಲ್ ಸಪರೇಟ್ ಕ್ಯಾನ್ ಕೊಟ್ಟಿರ್ತೀವಿ. ನಿಮ್ಗೆ ಏನಾದ್ರು ಈ ಲೀಕೇಜ್ ಬಂತು ನಾಳೆ ಅಂದ್ರೆ ಕೆಲವು ಚಾನ್ಸಸ್ ಒಳಗೆ ಹೆಂಗಾಗುತ್ತಾ, ಫುಲ್ ಲೀಕೇಜ್ ಆಗಿ
ಆಯಿಲ್ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಪವರ್ ಸ್ಟೀರಿಂಗ್ ಆಯಿಲ್ ಹೋದ ತಕ್ಷಣ ನೀವು ಬರೀ ಪವರ್ ಸ್ಟೀರಿಂಗ್ ಮಾತ್ರ ಆಯಿಲ್ ಹಾಕೋಬೇಕು. ಸೊ ಇದು ಸೇಫ್ಟಿ ಆಗುತ್ತೆ ಗಾಡಿಗೆ. ಎಲ್ಲಾ ಗಾಡಿ ಒಳಗೆ ಕಾಸ್ಟ್ ಕಟಿಂಗ್ ಮಾಡಕ್ಕೋಸ್ಕರ ಏನ್ ಮಾಡಕತ್ತಾರ, ಸೀದಾ ಇಂಜಿನ್ ನಿಂದಾನೇ ಪವರ್ ಸ್ಟೀರಿಂಗ್ ಆಯಿಲ್ ತಗೊಂಡಾಗತ್ತಾರ. ಸ್ಟೇರಿಂಗ್ ಆಯಿಲ್ ಬೇರೆ ಅದು ಚಲೋ ಅದ. ಇಲ್ಲಿಕಂದ್ರೆ ಎಲ್ಲ ಹಂಗ ಹೊಡ್ಕೊಂತಂದ್ರೆ ಇಂಜಿನ್ ಎಲ್ಲ ಕೈ ಆಗುತ್ತೆ. ಇದು ಇನ್ ಕೇಸ್ ಲೀಕೇಜ್ ಅಂತ ತಿಳ್ಕೊರಿ, ನೀವು ರನ್ನಿಂಗ್ ಒಳಗದಿರಿ, ಇಂಜಿನ್ ಆಯಿಲ್ ಕಾಲಸ್ ಗಾಡಿ ಸೀಸ್ ಗಾಯ ಬಂದಾಗೆ ಬಿಡುತ್ತೆ, ಕಲಾಸ ಆಗ್ಬಿಡುತ್ತೆ, ಲಕ್ಷ ಗಟ್ಟಲೆ ಖರ್ಚು ಬರುತ್ತೆ ನಿಮಗೆ. ಇದು ನೋಡಿಲ್ಲ ಹೆಂಗ್ ಮಾಡ್ಕೊಂಡು ಹೇವಿ ದೊಡ್ಡದು ಗಾಡಿ ಹೆವಿ ಐತಿ. ಗಾಡಿ ಫುಲ್ ಹೆವಿ. ಸೊ ಅದರಿಂದ ಏನಾಗುತ್ತೆ, ನಿಮ್ ಮೈಲೇಜ್ ಸಿಕ್ಬಿಡ್ತಾ, ಒಳ್ಳೆ ಮೈಲೇಜ್ ಸಿಕ್ಬಿಡ್ತಾ ಗಾಡಿ. ಯಾವ ಗಾಡಿನ ಆಡಿಲ್ ಬಿಡ್ರಿ ನಾವು ಇಷ್ಟು ವರ್ಷ ಕಲರ್ ಹೆಂಗ್ ಇದೊಂದು ಐತೇನ್ರಿ? 40 HP ಒಳಗೆ ಬ್ಲೂ ಕಲರ್ ಸ್ಟ್ಯಾಂಡರ್ಡ್. ನಿಮ್ಗೆ 60 HP ಒಳಗೆ ಆರೆಂಜ್ ಕಲರ್ 60 HP ಒಳಗೆ ಸಿಗುತ್ತೆ, 45 HP ಒಳಗೆ ಸಿಗುತ್ತೆ, 50 HP ಒಳಗೆ ಮತ್ತೆ ಬ್ಲೂ ಸ್ಟ್ಯಾಂಡರ್ಡ್. ಮಡಕಿಗೆ ಟೈರ್ ಹಾಳಾಗತ್ರಿ ಮಲಕ್ರ, ಅದಕ್ಕೋಸ್ಕರ ನಾವು ಬೇಡ ಅನ್ನಲ್ಲ. ನಾ ಡೆಮೋ ಗಾಡಿ ಕೊಡ್ತೀನಿ, ಒಂದ್ ಬರಕತ್ತದ ಹಳೆ ಗಾಡಿ. ಇನ್ನು ಇದನ್ನೊಂದು ಎರಡು ತಿರು ಹೊಡಿತೀವಿ ನೋಡಿ. ನೀನು ಯಾವ ಗೇರ್ ಹಾಕ್ತೀನಿ ನೋಡಿ, ನಿಂದೊಂದು ತಿಳ್ಕೊ. ಆ ಗಾಡಿ ಇದೇನು ಬಿತ್ತೈತೇನ್ರಿ? ಸೊ ಅಲ್ಲಿ ಇನ್ನೊಂದು ಇವ್ರು ಏನು ತಪ್ಪು ಮಾಡ್ತಾ ಇದಾರೆ ಅಂದ್ರೆ, ಆಕ್ಸಿಲೇಟರ್ ಕಾಲೊಳಗೆ ಕೊಡಕತ್ತಾರ. ರೋಟೋವೇಟ್ರ್ ಯೂಸ್ ಮಾಡುವಾಗ ಕಾನ್ಸ್ಟೆಂಟ್ RPM ಇರಬೇಕು, ಕೈ ಆಕ್ಸಿಲೇಟರ್ ಆ್ಯಕ್ಚುಲಿ ಪ್ರಿಫರ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಗಾಡಿ ಹೊಗೆ ಕೊಡೋಂಗಿಲ್ಲ. ಸೊ ಗಾಡಿ ಹೊಗೆಗಳು ಯಾವಾಗ ಕೊಡುತ್ತೆ ಅಂದ್ರೆ, ನಿಮಗೆ ಒಂದು RPMನಿಂದ ಇನ್ನೊಂದು RPM ಯಾವಾಗ ಚೇಂಜ್ ಆಗುತ್ತಲ್ಲ ಆ ಮೂಮೆಂಟಲ್ಲಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೀವು 5 RPM ಅದಿರ ಅಂತ ತಿಳ್ಕೊರಿ, ಅದರಿಂದ 10 RPMಗೆ ಹೋದಾಗ ಅವಾಗ ನಿಮ್ಗೆ ಹೊಗೆ ಬರುತ್ತೆ. ಬಟ್ 10 RPM ಯಾವಾಗ ಕಂಟಿನ್ಯೂಸ್ ಆಗಿ ಒಂದೇ ಕಾನ್ಸ್ಟೆಂಟ್ ಆಗಿರುತ್ತೆ, ಅಲ್ಲಿ ನಿಮ್ಗೆ ಹೊಗೆ ಸ್ಟಾಪ್ ಆಗಿಬಿಡುತ್ತೆ. ಯಾಕಂದ್ರೆ ಗಾಡಿ ಆ ಫ್ಯೂಲು ಆ ಇನ್ಲೆಟ್ ಏರ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಅದಕ್ಕಿಂತ ಸ್ಪೀಡ್ ಹೋಗ್ಕೊ ನಮ್ಮ ಗಾಡಿ ಸ್ಪೀಡ್ ಆಗುತ್ತಾ, RPM ಹೆಂಗೆ ಡ್ರಾಪ್ ಆಗುತ್ತಾ? ಡ್ರಾಪ್ ಆಗಲ್ಲ ಬಿಡ್ರಿ. ಹೋಗಿ ಹೊಡಿತೈತಿ ಸೈಲೆನ್ಸರ್ ಒಳಗೆ, ಪಿಕಪ್ ಐತಿ ಗಾಡಿ, ತಾಕತೈತಿ. ಆಮೇಲೆ ಬರೀ 8 RPM 10 RPM ಒಳಗೆ ನಮ್ಮ ರೋಟೋವೇಟ್ರ್ ನಮ್ಗೆ ಏನು ಗಾಡಿಗೆ ಲೋಡ್ ಬೀಳಂಗಿಲ್ಲ. ಹೆವಿ ಐತ್ರಿ, ಲೆಂತ್ ಬರುತ್ತೆ ಇದು. ನಮ್ಮಷ್ಟು ಲೆಂತ್ ನಮ್ಮಷ್ಟು ಹೈಟ್ ಬರೋದು ಎಲ್ಲ ಗಾಡಿಗಿಂತ ಜಾಸ್ತಿ ಹೈಟ್ ಆಗುತ್ತೆ. ಬ್ಯಾಟ್ರಿ ಅಲ್ಲ ಗಾಡಿನೂ ಆ ರೋಟಾವೇಟ್ರ್ ಹಾಕಿ ನೀವು ಹೈಟ್ನೊಳಗೆ ಕ್ಲಚ್ ಬಿಟ್ರು ಮುಖ ನಮ್ಮ ಗಾಡಿ ಒಂಚೂರು ಶೇಕ್ ಆಗಂಗಿಲ್ಲ. ಸೊ 6 ಫೀಟ್ ರೋಟಾವೇಟ್ರ್ ಬರೀ ನೀವು 40 pitch ಹಾಕಿದ್ರು ಮುಖ ಎತ್ತಂಗಿಲ್ಲ. ಸೊ ಯಾಕಂದ್ರೆ ಫ್ರಂಟ್ ಲೆಂತ್ ಜಾಸ್ತಿ ಐತಿ, ವೇಟೇಜು ಐತಿ. ಇನ್ನು ಯಾವುದೋ ವೇಟ್ ಕೊಟ್ಟಿಲ್ಲ ನಾವು ಫ್ರಂಟು, ಬಟ್ ನೀವು ವೇಟ್ ಹಾಕೋಬಹುದು. ಹೆಚ್ಚು ಕಮ್ಮಿ 45 HP ಕೆಲಸ ನೀವು ಈ ಬರೀ 40 HP ಒಳಗೆ ಆರಾಮ್ ತಕೋಬಹುದು ಗಾಡಿ ಒಳಗೆ. 6 ದಿನ 6-7 ದಿನ ಆತ ಅಷ್ಟೇ. 7 ಬುಕ್ಕಿಂಗ್ ಅದಾವ. ಇದು 2008 ಇದಕ್ಕೆ ಬಂದೈತಿ. ಅದಾವ ಒಂದ್ 60-70 ಗಾಡಿ ಅದಾವ ಇಲ್ಲಿ. ಇಲ್ಲಿ ನಿಮ್ಗ ಜಾಲ್ರಿಗಳು ಬರ್ತದ. ನಮ್ಗಿನ್ನ ಹೈಯರ್ HP ಒಳಗೆ ಇಲ್ಲಿನೂ ಬರ್ತದೆ ಜಾಲ್ರಿ. ರಿವರ್ಸ್ ತಿರುಗುತ್ತ ರೋಟಾವೇಟ್ರ್. ನಮ್ದ್ರಾಗ ಇನ್ನೊಂದು CRPT ಅಂತ ಬರುತ್ತಾ, ನಿಂತಲ್ಲೇನೆ ನಿಂಗೆ ಯಾವ ಸ್ಪೀಡ್ ಬೇಕು ರೋಟಾವೇಟ್ರ್ ಆ ಸ್ಪೀಡ್ ಮಾಡ್ಕೋಬಹುದು ಗಾಡಿ ಇಂತಲ್ಲೇನೆ. CRPT 45 HP ಇಂದ ಸ್ಟಾರ್ಟ್, 45 ಅದ್ರೊಳಗೆ CRPT 540, 250, 750, 1000. ಅಂದ್ರೆ ಕೇಳಿದ್ರಲ್ಲ ಏಸ್ ಟ್ರ್ಯಾಕ್ಟರ್ ಬಗ್ಗೆ ಫೀಡ್ಬ್ಯಾಕ್ ಆಕ್ಚುಯಲ್ ಕಸ್ಟಮರ್ ಇಂದ, ಆಕ್ಚುಯಲ್ ರೈತರಿಂದಾನೇ ಪಡೆದಂತ ಮಾಹಿತಿ. ಸೊ ಗಾಡಿ ಬಗ್ಗೆ ನಾವೇನು ಹೇಳೋದು ಬೇಕಾಗಿಲ್ಲ, ರೈತರೇ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅಷ್ಟು ಒಳ್ಳೆ ಗಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.